ನಾನು ಡಾಕ್ಟರ್ ರಾಜಶೇಖರಪ್ಪ ಅಂತ. ಓಕೆ ಸರ್. ಚಿತ್ರದುರ್ಗದ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನಲ್ಲಿ ಓಕೆ ನಾನು ಕನ್ನಡ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ನಾನು ರಿಟೈರ್ಡ್ ಆಗಿದೆ ಗೌರ್ಮೆಂಟ್ ಕಾಲೇಜ್. ಓಕೆ ಸರ್. ಕದಂಬ ಮಯೂರವರ್ಮನ ಶಾಸನದ ಪಠ್ಯವನ್ನು ಕೊಟ್ಟು ಇಲ್ಲಿ ಅದರ ವಿವರಣೆ ಕೊಟ್ಟಿದ್ದರು. ಹೌದು ಸರ್. ನಮ್ಮ ಮಿತ್ರರಾಗಿರ್ತಕ್ಕಂಥ ಲೇಖಕ ವೇಣು ಅವರ ಕಾದಂಬರಿಗಳನ್ನು ಒಳಗಡೆ ಇದು ಮಾಡಿದ್ದಾರೆ, ವೇಣು ಅಂತ, ನಮ್ಮ ವೇಣು ಅಂತ. ಓಕೆ ಓಕೆ ಸರ್. ಓಕೆ, ಸಂತೋಷ. ಸಮಯ ಒಂದು 5-5:30 6 ಗಂಟೆ ಒಳಗಡೆ ಎಲ್ಲ ಸಿಕ್ಕಲ ಸಿದ್ಧತೆ ತಗೊಂಡಿದೆ. ನೀವು ಅಲ್ಲಿ ಗ್ರೀನ್ ಟೇಪ್ ನೋಡ್ಬೋದು, ಟೇಪ್ ಕಟ್ಕೊಂಡಕ್ಕೆ ರೆಡಿ ಇದೆ. ಬನ್ನಿ ನಾವು ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪಿಲ್ಲರು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಹೆಂಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಇದು ಮರಳಿನಿಂದ ಮಾಡಿರುವಂತಹ ಓಬವ್ವ. ಫ್ರೆಂಡ್ಸ್, ನಾನಿದ್ದೀನಿ ಇವತ್ತು ಚಿತ್ರದುರ್ಗದಲ್ಲಿರುವಂತಹ ತೋಟಗಾರಿಕಾ ಇಲಾಖೆ. ಸೊ ಇದು ಮೇನ್ ಗೇಟು. ಸೊ ಈ ಕಡೆಯಿಂದ ಬಂದರೆ JCR ಸ್ಟೇಷನಿಂದ ಬರುವಂತಹ ರೋಡು. ಸೊ ಅದೇ ರೀತಿಯಾಗಿ ನಮ್ಮ ಬಲಗಡೆ ಬಂದರೆ ಸೊ ಕೋರ್ಟು, ಅಂಚೆ ಕಚೇರಿ ಮತ್ತು DC ರವರ ಒಂದು ಮನೆಯಿಂದ ಬರುವಂತಹ ಒಂದು ರೋಡು. ಇದು ಮೇನ್ ರೋಡು. ಅಂದರೆ ನಿಜಲಿಂಗಪ್ಪರ ಮನೆಯಿಂದ ಬರುವಂತಹ ಒಂದು ದಾರಿ ಮಾರ್ಗ. ಸ್ನೇಹಿತರೆ, ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ತೋಟಗಾರಿಕಾ ಇಲಾಖೆಯಲ್ಲಿ ನಡೀತಿರುವಂತಹ 33ನೇ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ಒಂದು ಡೇ ಯಾವ ರೀತಿ ರೆಡಿ ಆಗಿದೆ, ಸಿದ್ಧತೆ ಅಮ್ಮದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಎಂಟ್ರೆನ್ಸ್ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ತೋಟಗಾರಿಕಾ ಸಂಘ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ 33ನೇ ಫಲಪುಷ್ಪ ಪ್ರದರ್ಶನ. ಸರ್ವರಿಗೂ ಸುಸ್ವಾಗತ. ಸಮಯ ಒಂದು 5-5:30 6 ಗಂಟೆ ಒಳಗಡೆ ಎಲ್ಲ ಸಿಕ್ಕಲ ಸಿದ್ಧತೆ ತಗೊಂಡಿದೆ. ನೀವು ಅಲ್ಲಿ ಗ್ರೀನ್ ಟೇಪ್ ನೋಡ್ಬೋದು, ಟೇಪ್ ಕಟ್ಕೊಂಡಕ್ಕೆ ರೆಡಿ ಇದೆ. ಬನ್ನಿ ನಾವು ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪಿಲ್ಲರು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಬರ್ತಾನೆ ಇಲ್ಲೊಂದು ಟಾಂಗ ಮಾಡಿದ್ದಾರೆ. ಸೊ ಅಲ್ಲಿ ಏನು ಮೈಸೂರಲ್ಲಿ ನಡೀತಿರುವಂತಹ ಒಂದು ಟಾಂಗ ಸವಾರಿ ಅಂತಲೇ ಹೇಳ್ಬೋದು. ಸೊ ಗಂಡ ಹೆಂಡತಿ, ಹಾಲ್ಸ್ ಲವರ್ಸ್, ಎನಿವನ್ ಯಾರು ಇರ್ಬೋದು, ಒಂದು ಕುದುರೆಗೆ ಕಟ್ಟಿರುವಂತಹ ಒಂದು ಏನು ಹೇಳ್ಬೋದು, ಫ್ಲವರ್ಸ್ ಕುದುರೆ ಅಂತಲೇ ಹೇಳ್ಬೋದು, ಟಾಂಗ ಅಂತಾರೆ. ಸೊ ಎತ್ತಿನ ಕುದುರೆ ಬಂಡಿ, ಜಟಕಾ ಬಂಡಿ ಅಂತಾರೆ. ಸೊ ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ, ಅಟ್ರಾಕ್ಷನ್ ಇದೆ. ಬರ್ತಾ ಲೆಫ್ಟಲ್ಲೇ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಇಟ್ಟಿದ್ರಲ್ಲ, ಅದಕ್ಕೆಲ್ಲ ಲೈಟಿಂಗ್ಸ್ ಬರುತ್ತೆ. ಸೊ ನೈಟ್ ಒಂದು ವಿಡಿಯೋ ಅದರಲ್ಲಿ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿ, ಸುಮಾರು ಫ್ಲವರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇದೊಂದು ಪಿರಮಿಡ್ ಥರನೇ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಹೆಸರು ಹಾಕಿದ್ದಾರೆ. ನೀವು ಹಂಗೆ ನೋಡ್ಕೊಂಬಿಡಿ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನೊಂದು ಅದು ಬ್ಯಾಕು, ಇದು ಫ್ರಂಟು. ಎಷ್ಟು ಚೆನ್ನಾಗಿದೆಯಲ್ವಾ. ಸೊ ಯಾರ್ಯಾರೆಲ್ಲ ದುರ್ಗ ಬಂದಿದ್ರಿ, ಈ ಒಂದು ವೀಕ್ಷಣೆ ಮಾಡಿರೋರು ಕಮೆಂಟ್ ಮಾಡಿ, ಯಾವ ಊರಿಂದ ಬಂದಿದ್ರೆ, ಯಾವ ಏರಿಯಾದಿಂದ ಬಂದಿದ್ರ. ಸೊ ಇದು ಇನ್ಸೈಡಿಂದ ನೋಡ್ತಾ ಇರೋದು ಚೆನ್ನಾಗಿದೆ ನನಗಂತೂ. ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಈ ಒಂದು ಕಂಬ ನೋಡಿದರೆ ದುರ್ಗದಲ್ಲಿರುವಂತಹ ಉಯ್ಯಾಲೆ ಕಂಬ ಅಂತಂದು ಅಂದ್ಕೋಬೋದು. ಚೆನ್ನಾಗಿ ಕಟ್ಟಿದ್ದಾರೆ, ಇದನ್ನು ಒಳ್ಳೆ ಡೆಮೋನ್ ಮಾಡಿದ್ದಾರೆ. ಸೊ ಹಾಗೆ ಸುಮಾರು ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ನೆಕ್ಸ್ಟು ನಮಗೆ ಆಲ್ಮೋಸ್ಟು ಎಲ್ಲ ಬಂದು ಹೋಗ್ತಾ ಇದ್ದಾರೆ, ಈಗ ಜಸ್ಟ್ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಲೆಫ್ಟಲ್ಲಿ ಬಂದರೆ ನಿಮಗೆ ನಮ್ಮ ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ಹೊರಮಠ ಮತ್ತು ಒಳಮಠ ಎರಡೂ. ಸೊ ಇದು ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟು ಇಲ್ಲಿ ವಾಟ್ರ್ ಮಾಡಿದ್ದಾರೆ, ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಇದು ನೋಡಿ, ಸೇತುವೆ ಆಗಿದೆ ಮರದ್ದು. ಇಲ್ಲೆಲ್ಲ ಸುಮಾರು ಜನ ಬಂದಿದ್ದಾರೆ, ಕೆಲಸನೂ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 90% ಆಗಿದೆ ಅಂದ್ಕೊತೀನಿ. ಸೊ ಲೆಫ್ಟ್ ಟು ರೈಟು ನೀವು ಒಂದೊಂದು ಕಡೆಯಿಂದ ನೋಡಿದ್ರೆ ಒಂದೊಂದು ಥರ ಕಾಣುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನ. ಒಂದು ಚಿತ್ರದುರ್ಗದಲ್ಲಿ ಇದೊಂದು ಹೊರಮಠ, ಅದೇ ರೀತಿಯಾಗಿ ಬಲಗಡೆ ಬಂದರೆ ಇದು ಒಳಮಠ. ಸೊ ಇನ್ನೂ ರೆಡಿ ಆಗ್ತಾ ಇದೆ, ಇನ್ನು ಗೋಪುರ ಬರುತ್ತೆ, ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ದುರ್ಗದವರೇ ಆದಂತಹ ನಮ್ಮ ಸರ್ ಒಬ್ಬರಿದ್ದಾರೆ. ಬನ್ನಿ ಅವ್ರು ಭೇಟಿ ಮಾಡಿ ಅವ್ರು ಏನು ಹೇಳ್ತಾರೆ ಹೋದ ವರ್ಷಕ್ಕೂ ಈ ವರ್ಷ ಹೆಂಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನ ವಿಸಿಟ್ ಮಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ? ನಾನು ಡಾಕ್ಟರ್ ರಾಜಶೇಖರಪ್ಪ ಅಂತ. ಓಕೆ ಸರ್. ಚಿತ್ರದುರ್ಗದ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನಲ್ಲಿ ಓಕೆ ಕನ್ನಡ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ರಿಟೈರ್ಡ್ ಆಗಿದೆ ಗೌರ್ಮೆಂಟ್ ಕಾಲೇಜ್. ಓಕೆ ಸರ್. ಚಿತ್ರದುರ್ಗದ ನಮ್ಮ ಪ್ರಾಂತದಲ್ಲಿ ಇರ್ತಕ್ಕಂಥ ಶಿಲಾಶಾಸನಗಳನ್ನ, ತಾಮ್ರಶಾಸನಗಳನ್ನ ಅಧ್ಯಯನ ಮಾಡಿದ್ದೀನಿ. ಓಕೆ, ಹುಡುಕಿದ್ದೀನಿ. ಓಕೆ, ನಿಮ್ಮ ಪರಿಚಯ. ಓಕೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮ ದುರ್ಗದಲ್ಲಿರುವಂತಹ ಶಾಸನ ಹುಡುಕಿದ್ರಿ ಅಂತಿದ್ರಿ.
ಸೊ ಗುಡ್, ನನಗೆ ಖುಷಿ ಆಗ್ತಾ ಇದೆ. ನಮ್ಮ ದುರ್ಗದವರೇ ನೀವು ಲೋಕಲ್ಲ? ಹೌದು. ಓಕೆ ಸರ್ ಹೋದ ವರ್ಷ ಒಂದು ಪುಷ್ಪ ಮೇಳಕ್ಕೂ ಈ ವರ್ಷ ಒಂದು ಪುಷ್ಪ ಮೇಳಕ್ಕೆ ನಿಮಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತದೆ. ವರ್ಷವೂ ಬಹಳ ವಿಭಿನ್ನವಾಗಿ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಓಕೆ. ಈ ಒಂದು 7-8 ವರ್ಷಗಳಿಂದ ನಾವು ನೋಡ್ತಲೇ ಇದ್ದೀವಿ. ಓಕೆ. ವರ್ಷದಿಂದ ವರ್ಷಕ್ಕೆ ಒಂದು ಹೊಸ ರೀತಿಯ ಒಂದು ವಿಕಾಸ ಆಗ್ತಾ ಇದೆ ಇಲ್ಲಿ ಪ್ರದರ್ಶನ ಅಂತಂದರೆ ತಪ್ಪಲ್ಲ. ಹೌದು. ಹಿಂದಿನ ವರ್ಷ ಓಕೆ ನನ್ನದೇ ಕದಂಬ ಮಯೂರವರ್ಮನ ಶಾಸನದ ಪಠ್ಯವನ್ನು ಕೊಟ್ಟು ಇಲ್ಲಿ ಅದರ ವಿವರಣೆ ಕೊಟ್ಟಿದ್ದರು. ಹೌದು ಸರ್. ನಮ್ಮ ಮಿತ್ರರಾಗಿರ್ತಕ್ಕಂಥ ಲೇಖಕ ವೇಣು ಅವರ ಕಾದಂಬರಿಗಳನ್ನು ಸೊ ಒಳಗಡೆ ಇದು ಮಾಡಿದ್ದಾರೆ ವೇಣು ಅಂತ, ನಮ್ಮ ವೇಣು ಅಂತ. ಓಕೆ ಓಕೆ ಸರ್. ಬಹಳ ಸಂತೋಷ. ಆಮೇಲೆ ಇಲ್ಲಿ ನಾಯಕರಟ್ಟಿ ತಿಪ್ಪೇರೂರು ಸ್ವಾಮಿಗಳ ಹೊರಮಠವನ್ನ ಸರ್, ಈ ಹೊರಮಠ ಅಂದ್ರಲ್ವಾ, ಸೊ ಅಲ್ಲಿಗೂ ಇಲ್ಲಿಗೆ ಏನಾದ್ರು ವ್ಯತ್ಯಾಸ ಕಾಣ್ತಿದೆ? ಸೇಮ್ ಇದೆಯಾ? ಸೇಮ್ ಇದೆಯಲ್ವಾ ದೇವಸ್ಥಾನ? ಹಾಂ. ಓಕೆ. ಕಲೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ಸೂಪರ್, ಅದ್ಭುತವಾಗಿ ಮಾಡಿದ್ದಾರೆ. ಹೌದು. ಗರ್ಭಗುಡಿಯ ವಿನ್ಯಾಸ ಹೇಗಿತ್ತು? ಹೌದು. ಇದೆಲ್ಲದನ್ನು ಚೆನ್ನಾಗಿ ಸರ್, ಇನ್ನು ಒಳಗಡೆ ಬರುತ್ತೆ ಅನ್ಸುತ್ತೆ. ಇನ್ನು ಕೆಲಸ ಇದೆ, ಯಾಕಂದ್ರೆ ಇನ್ನು ಮೂರ್ತಿ ಇನ್ನು ತುಂಬಾ ಇದೆ. ಅಲ್ಲಿ ನೋಡಿ ಇಟ್ಟಿದ್ದಾರೆ, ಅಲ್ಲಿ ನೋಡಿದೆ ನಾನು, ಬರ್ತಿದೆ. ಅದೇ ರೀತಿ ಮತ್ತೆ ಇದ್ರ ಬಗ್ಗೆ ಹೇಳಿ ಸರ್. ಈಗ ಇದ್ರ ಬಗ್ಗೆ ಇನ್ನು ಇದರ ಪೂರ್ತಿ ನಿರ್ಮಾಣ ಮುಗಿದಿಲ್ಲ ಅಂತ ಮಾಡ್ತಾ ಇದ್ದಾರೆ, ಇನ್ನು ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಮಾಡಿದ ಮೇಲೆ ಇದು ಹೇಳ್ಬೋದು ಇದ್ರ ಬಗ್ಗೆ ಏನು ಅಂತ. ಓಕೆ ಸರ್, ಏನು ಹೇಳಕ್ಕಾಗಲ್ಲ. ಅದು ಒಳ್ಳೆ ಹಳೆಯ ರೀತಿಯ ಒಂದು ಈ ದೇವಾಲಯದ ವಿನ್ಯಾಸವನ್ನೇ ಇದು ಒಳಗೊಂಡಿದೆ. ಹೌದು ಹೌದು. ಅದ್ರ ಇಷ್ಟ್ರ ಮೇಲೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗಲೇ ಬೇಸ್ಮೆಂಟ್ ಚೆನ್ನಾಗಿ ಬಂದಿದೆ, ಸೊ ಮೇಲೇನು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ಬೋದು. ಸೊ ಇದು ಗುಡ್ಡು. ಇಲ್ಲಿ ನೋಡಿ ತುಂಬ ಜನ ಬರ್ತಿದ್ದಾರೆ, ಸಿಟಿ ಅವರ್ಸ್ ಆಲ್ರೆಡಿ. ಆಗಲೇ ಇಲ್ಲಿ ನಮ್ಮ ದುರ್ಗ ಅಂತ ಬರ್ದಿದ್ದಾರೆ, ಆಲ್ಮೋಸ್ಟ್ ಲವ್ ಯು ದುರ್ಗ ಅಂತ. ನೋಡೋಣ ಬನ್ನಿ, ಇದು ಹೇಗಿದೆ, ಇದ್ರ ಬಗ್ಗೆ ಏನು ಅನಿಸ್ತು ನಿಮಗೆ? ಇಲ್ಲಿ ನಮ್ಮ ಚಿತ್ರದುರ್ಗ ಅಂತ ಬೃಹದಾಕಾರದ ಕನ್ನಡ ಅಕ್ಷರಗಳ ಒಂದು ಮಾಡೆಲ್ ಇಲ್ಲಿ ಕಾಣ್ತಾ ಇದೆ. ಹೌದು. ಹಿಂದಿನ ವರ್ಷ ಇದು ಇರಲಿಲ್ಲ. ಈ ವರ್ಷ ಇದು ಹೊಸ ಸೇರ್ಪಡೆ. ನಾನು ಹೇಳಿದ್ನಲ್ಲ, ವರ್ಷಕ್ಕೂ ಏನಾದರೂ ಒಂದು ಚೇಂಜಸ್ ಮಾಡ್ತಲೇ ಇರ್ತಾರೆ ಅಂತ. ಹೌದು, ಇದು ಒಂದು ಸೇರಿದೆ. ಚಿತ್ರದುರ್ಗದ ಬಗ್ಗೆ ನಮ್ಗೆ ಇರ್ತಕ್ಕಂಥ ಹೆಮ್ಮೆ, ಅಭಿಮಾನ, ಹೆಮ್ಮೆ. ಹೌದು ಸರ್, ಹೌದು ಹೌದು ಸರ್, ಚೆನ್ನಾಗಿದೆ. ಹಿಂದ್ಗಡೆಗೆ ಹಾರ್ಟಿನ್ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಹಿಂದ್ಗಡೆಗೆ ಸೂರ್ಯಕಾಂತಿ ಆಪ್ತಗಿರಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಇದಾವೆ. ಫೋಟೋ ಗ್ಯಾಲರಿನೂ ಅನ್ಕೋಬಹುದು, ಯಾಕಂದ್ರೆ ಅಲ್ಲಿ ದಾರಿ ಮಾಡಿದ್ದಾರೆ. ಸೊ ಫೋಟೋ ಶೂಟ್ ಎಲ್ಲ ಮಾಡ್ಕೋಬಹುದು, ಚೆನ್ನಾಗಿದೆ. ಅದಕ್ಕೇನೆ ಇದನ್ನೆಲ್ಲ ಹೌದು ಸರ್, ಹೌದು ಹೌದು. ಓಕೆ, ನಿಮಗೆ ಸಂಪೂರ್ಣ ಟೋಟಲಿ ಏನು ಅನಿಸ್ತು ಈ ಒಂದು ಮೇಳ ಇವತ್ತಿನ ದಿನ? ಬಹಳ ಹೃದಯಂಗಮವಾಗಿದೆ. ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ನಮ್ಮ ದುರ್ಗದವ್ರಿಗೆ ಏನಂತ ಹೇಳ್ತೀರಾ? ದುರ್ಗದವ್ರಿಗೆ ಪ್ರತಿ ವರ್ಷನೂ ಕೂಡ ಇಂಥದ್ದೊಂದು ಮಾಡೇ ಮಾಡ್ತಾರೆ ನಮ್ಮವರು. ನೋಡ್ತಾರೆ. ಹೌದು. ಆಮೇಲೆ ಎಲ್ಲದನ್ನು ಕೂಡ ಮೆಚ್ಕೊಂಡು ಅದ್ರ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಅದರಿಂದ ಈ ವರ್ಷನೂ ಅದೇ ಕೆಲಸ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ, ನಿಮ್ಮ ಪರಿಚಯ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಿ ಯಶೋಧ ಅಂತ. ನೀವು ಡಾಕ್ಟರ್? ಓಕೆ. ಕನ್ನಡ ಪ್ರೊಫೆಸರ್ ಆಗಿ. ಎಲ್ಲಿ ಮೇಡಮ್ ನಿಮ್ಮದು? ನಾನು ಚಿತ್ರದುರ್ಗದಲ್ಲೇ ನೀವು ಸೇಮ್ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ನಿವೃತ್ತಿಯನ್ನು ಪಡೆದಿದ್ದೀನಿ. ಓಕೆ. ತುಂಬ ಚೆನ್ನಾಗಿದೆ. ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಈ ಸಲನೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅವಧೂತರ ರೀತಿಯಲ್ಲಿರುವಂಥ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯವರನ್ನು ಕುರಿತು 2 ರೀತಿಯಲ್ಲಿ ಹೊಸ ಹೊರಮಠ ಮತ್ತೆ ಒಳಮಠ ಎರಡನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಒಂದು ಹೊಸ ರೀತಿಯ ಒಂದು ಇದು ತೊಡಗುವಿಕೆ ನಮಗೆ ನೋಡಿದ್ರೆ ಖುಷಿ ಆಗುತ್ತೆ. ನಮ್ಮ ನಾಯಕನಟ್ಟಿ, ನಮ್ಮ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ. ಹಾಗೆ ಈ ಚಿತ್ರದುರ್ಗ, ನಮ್ಮ ಚಿತ್ರದುರ್ಗ ಅನ್ನೋದೊಂದು ಹೊಸ ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಅದು ನಮ್ಮ ಅಂದ ತಕ್ಷಣ ನಮ್ಗೆ ಒಂದು ರೀತಿಯ ಅಭಿಮಾನ, ಚಿತ್ರದುರ್ಗದ ಬಗ್ಗೆ ಅಭಿಮಾನ ಬರುತ್ತೆ. ಹಾಗೆ ಈ ಚಿತ್ರದುರ್ಗನ ಪ್ರತಿನಿಧಿಸುವಂತ ಅನೇಕ ವಿಷಯಗಳನ್ನ ಒಳಗೊಂಡಿರುವಂತಹ ಒಂದು ಇದು ಫಲಪುಷ್ಪ ಪ್ರದರ್ಶನ ಇದಾಗಿದೆ. ಒಂದ್ ಕಡೆ ನೋಡಿದ್ರೆ ಹೂವಿನ ಒಂದು ಜಟಕ ಬಂಡಿ ಇದೆ. ಆ ಮತ್ಸ್ಯಾಗಾರನು ಕೂಡ ಬಹಳ ಚೆನ್ನಾಗಿ ಒಳಗಡೆ ಇದೆಯಾ? ಮತ್ಸ್ಯಾಗಾರ ಒಳಗಡೆ ಇದೆಯಲ್ಲ? ಮತ್ಸ್ಯಾಗಾರ ಒಳಗಿದೆ. ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಮೀನುಗಳನ್ನ ಅಲ್ಲಿ ತಂದು ನಮ್ಮ ಮಕ್ಕಳಿಗಂತೂ ಭಾರಿ ಖುಷಿ ಅದನ್ನ ನೋಡ್ಲಿಕ್ಕೆ. ಹಾಗೆ ಈ ಕಡೆ ಒಂದು ಮೇಡಮ್ ಇದ್ರ ಬಗ್ಗೆ ಹೇಳ್ಬೇಕು ನೀವು. ಚೆನ್ನಾಗಿದೆ. ಒಂದು ರೀತಿಯಲ್ಲಿ ಸಣ್ಣ ಒಂದು ಈಜು ಕೊಳ ನೋಡ್ದಂಗಾಗುತ್ತದೆ. ಹೌದು. ಆ ಕಡೆ ಈ ಕಡೆ ನಮ್ಮ ಒಂದು ರೀತಿಯ ಕೆಂಪಾಗಿ ಚೆನ್ನಾಗಿ ಕಾಣುತ್ತೆ. ಅದ್ರ ತೋಟದ ಬೆಳೆಯಾಗಿ ಅಲ್ಲಿ ಹಾಕಿರೋದನ್ನ ಟೊಮೊಟೊನೇ ಹಾಕಿರೋದಲ್ಲಿ ಟೊಮೊಟೊನೇ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಹೋದ್ಸಲ ಕುಂಬಳಕಾಯಿ ಇಟ್ಟಿದ್ರು, ಹೌದು, ಈ ಸಲ ಟೊಮೊಟೊ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿರುವಂತ ಸುತ್ತಲೂ
ಒಂದು ರೀತಿ ಹಸಿರಿನ ವಾತಾವರಣದ ಹಿನ್ನೆಲೆಯಲ್ಲಿ ಆ ಒಂದು ಸೂರ್ಯಕಾಂತಿ ದೊಡ್ಡ ದೊಡ್ಡ ಸೂರ್ಯಕಾಂತಿ ಗಿಡಗಳು ಅಲ್ಲೇನಾದ್ರೂ ಒಂದು ಮಧ್ಯ ಮುಖ ತರ ಮಾಡಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಕಾಣಿಸುತ್ತೆ. ಅಲ್ಲ ಚೆನ್ನಾಗಿದೆ ಮೇಡಮ್. ಏನಂದ್ರೆ ಸೊ ಇಲ್ಲಿ ಮುಖ ಇದು ಫೋಟೋ ಗ್ಯಾಲರಿ ತರ ಇದು ಫೋಟೋ ನಿಂತ್ಕೊಂತೀವಿ, ಹಿಂದ್ಗಡೆ ಸೂರ್ಯಕಾಂತಿಗೂ ಕೂಡ ಇದನ್ನ ಮಾಡಿದ್ರೆ ಅಲ್ಲಿ ಮುಖ ಇಟ್ಟು ಕೆಲವರು ತೆಗೆಸ್ಕೊಳಕ್ಕೆ ಫೋಟೋ ತೆಗೆಸ್ಕೊಳಕ್ಕೆ ಚೆನ್ನಾಗಿರ್ತಿತ್ತು ಅಂತ ಹೇಳುತ್ತೆ. ಈ ರೀತಿ ಒಂದು ಆ ಕಡೆ ಹೋದ್ರೆ ಇನ್ನೂ ಬೇರೆ ಬೇರೆ ರೀತಿಯ ಒಂದು ನಮ್ಮ ವೇಣು ಅವರದ ಒಂದು ಜೀವನ ಚರಿತ್ರೆ ಅದಕ್ಕೆ ಸಂಬಂಧಪಟ್ಟಂತ ಅವರ ಕಾದಂಬರಿಗಳ ಹೆಸರುಗಳು, ಅವ್ರು ಬಂದಿರೋ ಪ್ರಶಸ್ತಿಗಳು ಇದನ್ನೆಲ್ಲ ಇಟ್ಟಿದ್ದಾರೆ. ಹೀಗೆ ನಮ್ಮ ಚಿತ್ರದುರ್ಗದ ಲೇಖಕರನ್ನ ಪರಿಚಯಿಸ್ತಾ ಹೋಗುವಂಥದ್ದು ಕೂಡ ನಮ್ಮ ಜನರಿಗೆ ಹೋಗೋದು ಕೂಡ ಒಂದು ವಿಶಿಷ್ಟವಾದಂತಹ ರೀತಿ ಅದು. ಹಾಗೆ ಈ ತರ ಒಂದು ತರಕಾರಿ ಕೆತ್ತನೆಗಳಿದಾವೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಬೆಳೆಯುವಂತ ಅಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿದೆ. ನಮ್ಮ ಕೃಷಿಕರನ್ನ ಪರಿಚಯ ಉತ್ತೇಜನ ಮಾಡ್ತಾ ಇದ್ದಾರೆ ರೈತರಿಗೆ ಮಾಡ್ದಂಗಾಗುತ್ತೆ. ಹೀಗೆ ಇನ್ನು ಆ ಕಡೆ ಹೋದ್ರೆ ಬೋಳ್ಶಾಹಿ ಕಲೆಯನ್ನ ತೋರಿಸ್ತಿದ್ದಾರೆ. ಬೋಳ್ಶಾಹಿ ಕಲೆ ಬಹಳ ಚೆನ್ನಾಗಿರುತ್ತೆ. ಪುಟ್ಟ ಗಿಡಗಳನ್ನ ತೋರಿಸುವಂಥದ್ದು, ಅದರಲ್ಲೇ ಇನ್ನೊಂದು ಕಲೆಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಒಂದೊಂದು ರೀತಿಯಲ್ಲಿ ಹೊಸದು ನಾವು ನಿರ್ಮಾಣವನ್ನು ಪ್ರತಿ ವರ್ಷನೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಮೆಚ್ಕೊಳ್ಳುವಂತಹದ್ದು. ನಮ್ಮ ಜಿಲ್ಲೆಯ ಬರೀ ನಮ್ಮ ಇಲ್ಲಿ ಚಿತ್ರದುರ್ಗದವರು ಅಷ್ಟೇ ಅಲ್ಲ, ಜಿಲ್ಲೆಯವರೆಲ್ಲ ಪರ ಜಿಲ್ಲೆಯವರು ಕೂಡ ಬಂದು ನೋಡ್ಕೊಂಡು ಹೋಗ್ಬೋದು. ಹೋಗಿ ಆಹ್ವಾನ ವೆಲ್ಕಮ್ ಮಾಡ್ತಾ ಇದ್ದೀರಿ. ಸಂತೋಷವನ್ನ ಮನಸ್ಸಿಗೆ ಸಂತೋಷವನ್ನ ಕೊಡುವಂಥದ್ದು, ಹಾಗೆ ಸ್ವಲ್ಪ ತಲೆಗೆ ಜ್ಞಾನವನ್ನ ತುಂಬುವಂತಹದ್ದು ಎರಡೂ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ನಾನು ಅವರಿಗೆ, ನಮ್ಮ ಸಿಬ್ಬಂದಿಯವರಿಗೆ, ತೋಟಗಾರಿಕೆ ಇಲಾಖೆಯವರಿಗೆ ಹಾಗೂ ಎಲ್ರಿಗೂ ಕೂಡ ಇಲ್ಲಿ ಶ್ರಮಿಸಿದಂತ ಎಲ್ರಿಗೂ ಕೂಡ ನಾನು ಚಿತ್ರದುರ್ಗದ ಜನತೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಲ್ಲರೂ ಕೂಡ ಬಂದು ಒಂದ್ಸಲ ನೋಡ್ಲೇಬೇಕಾದಂತಹ ಒಂದು ಕಾರ್ಯಕ್ರಮ ಇದು, ಪ್ರದರ್ಶನ ಇದು. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಫೋಟೋ ಗ್ಯಾಲರಿ ಇದೆ, ಎಲ್ಲ ಫೋಟೋ ಹೊಡ್ಕೊಬೋದು. ಹಿಂದೆಗಡೆ ದಾರಿ ಇದೆ. ಸೊ ಹಿಂದೆಗಡೆ ಬಂದ್ಬಿಟ್ಟು ಎಲ್ಲರೂ ಫೋಟೋ ಗ್ಯಾಲರಿ ಇದೆ, ಹೊಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇದು ಮತ್ಸ್ಯಲೋಕ. ಒಳಗಡೆ ಮಾತ್ರ ತುಂಬ ಅಕ್ವೇರಿಯಂ ಇದ್ದಾವೆ, ಮೀನುಗಳಿದ್ದಾವೆ. ನೋಡ್ಕೊಂಬರೋಣ ಬನ್ನಿ ಹೇಗಿದೆ ಹೆಂಗಿದೆ ಅಂತ. ಸೊ ಇದು ಆಫೀಸ್ ಮುಂದೆಗಡೆನೆ, ಒಳಗಡೆ ಹೋಗೋಣ ಬನ್ನಿ. ಮತ್ತು ಈಗ ಇನಾಗ್ರೇಷನಲ್ಲಿ ಇದು ಕಟ್ಟಾಗಿ ಇಲ್ಲಿಂದ ಹೋಗ್ತಾರೆ. ನಾವು ಒಳಗಿಂದ ಸೈಡಿಂದ ಹೋಗೋಣ. ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಸುಮಾರು ವೆರೈಟಿ ಇದ್ದಾವೆ. ನಿಮಗೆ ಯಾವ್ದು ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಇಲ್ಲಿ 4 ಇದೆ, ವೈಟು ಬ್ಲ್ಯಾಕ್, ವೆರೈಟಿ ಆಫ್ ಚಿಕ್ಕ ಚಿಕ್ಕ ಡಿಫ್ರೆಂಟ್ ಆಗಿದೆ ಎಲ್ಲ. ಇದು ಎಷ್ಟು ಚಿಕ್ಕದಿದೆ ನೋಡಿ, ತುಂಬ ಇದೆ. ರೆಡ್, ಗ್ರೀನು, ಬ್ಲ್ಯಾಕು, ಬ್ಲೂ. ಅದು ಕಲರ್ ಚೇಂಜ್ ಬೇಕಾದ್ರೆ ಏನು ಮೆತ್ತಿತ್ತಾರ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಜಿಲೇಬಿ ಅಂತಾರಲ್ಲ ಹಂಗಿದೆ. ಸೊ ನಿಮಗೆ ಯಾವ್ಯಾವ ವೆರೈಟಿ ಆಫ್ ಮತ್ಸ್ಯಗಳು, ಮೀನುಗಳು ಗೊತ್ತಾಗುತ್ತಾ ಕಮೆಂಟ್ ಮಾಡಿ. ಮಾಡ್ತಿದ್ದಾರೆ ಇಲ್ಲೆಲ್ಲ ಈಗ. ಹೇಳಿದೆ ಇದು ಆರೋಗ್ಯ ಪ್ರಯೋಜನಗಳು, ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ. ಸೊ ಮೀನಿಂದ ಇದೆಯಾ ಇನ್ನೊಂದು ಬೋರ್ಡು ಇದೆಯಾ? ಓಕೆ, ಇಲ್ಲಿ ನೋಡಿ, ಇಲ್ಲಿದೆ ಮೀನು ಸಾಕಾಣಿಕೆ ಬಳಸುವ ಮೀನುಗಳ ತಳಿಗಳು, ವಾಸಸ್ಥಾನ ಮತ್ತು ಆಹಾರ ಪದ್ಧತಿ ಹಿಂಗಿರುತ್ತೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಸೆಕೆಂಡ್ ಡೇ. ಸೊ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ವರ್ಕ್ ಇತ್ತು. ನೀವು ನೋಡ್ತಾ ಇರೋದು ಹೊರಮಠ ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಮೇಲ್ಗಡೆ ಮಾಡಿದಷ್ಟು ನಿರ್ಭಿಕ್ಷೆ ಆ ಒಂದು ಗೋಪುರ. ಈ ಒಂದು ಸ್ಟ್ಯಾಚು ನಿನ್ನೆ ಅನ್ಕಂಪ್ಲೀಟ್ ಆಯಿತು, ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಎಲ್ಲರೂ ಇಲ್ಲಿಂದನೇ ಭಕ್ತಿಯಿಂದ ಪೂಜೆ ಮಾಡಿಸ್ಕೊಳ್ಳಿ, ಬೇಡ್ಕೊಳ್ಳಿ. ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ದರ್ಶನ ಭಾಗ್ಯ. ಈ ಒಂದು 33ನೇ ಫಲಪುಷ್ಪ ಪ್ರದರ್ಶನ ಚಿತ್ರದುರ್ಗದಲ್ಲಿ. ಅದೇ ರೀತಿಯಾಗಿ ಮುಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಒಂದು ರಥೋತ್ಸವ ಇದೆ. ಸುಮಾರು 1 ವಾರ ಕಾಲ ನಡೆದಿದೆ. ಅಲ್ಲಿ ಸಿಗೋಣ. ಈಗ ಒಮ್ಮೆ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಬೋರ್ಡಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಒಂದು ಯೋಜನೆಗಳ ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಏನು ಪರಾಗಸ್ಪರ್ಶ ಮಧುವನಗೆ ಇದೆ, ಅಂದರೆ ಹನಿಬಿ ಫಾರ್ಮಿಂಗ್ ಅಂದರೆ ಜೇನು ಕೃಷಿ ಬಗ್ಗೆ ಇದೆ. ಮತ್ತು ಸೋಲಾರ್ ಪಂಪ್ ಸೆಟ್ ಇದೆ, ನೀರು ಸಂಗ್ರಹಣಾ ಘಟಕ ಇದೆ, ಕೊಯ್ಲೆತ್ತರ ನಿರ್ವಹಣೆ ಇದೆ. ಸುಮಾರು ರೈತರಿಗೆ ಸಿಗುವಂಥ ಸೌಲಭ್ಯಗಳು ಈ ಒಂದು ತೋಟಗಾರಿಕಾ ಇಲಾಖೆಯಲ್ಲಿ ಸಿಗುತ್ತೆ. ಭೇಟಿ ಕೊಟ್ಟು ಈ ಒಂದು ಪ್ರಯೋಜನ ಪಡ್ಕೊಳ್ಬೋದು ಸ್ನೇಹಿತರೆ. ಸೊ ಈ ಒಂದು ಸಂದರ್ಭದಲ್ಲಿ ಸುಮಾರು ಇರುವಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಒಂದು ವೀಕ್ಷಣೆ ಆಗುತ್ತೆ. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬನ್ನಿ. ಈ ಒಂದು ಒಳಗಡೆ ಹೋಗಿ ಬರೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇದ್ರಿ ನೀವು, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆಯ ಸಾಹಿತಿಗಳು, ಕವಿಗಳು
ವೇಣು ಸರ್ ಅವರ ಅವರಿಗೆ ಸಿಕ್ಕುವಂತಹ ಪ್ರಶಸ್ತಿಗಳನ್ನು ಈ ಒಳಗಡೆ ಮಾಡಿದ್ದಾರೆ. ಹಂಗೆ ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ. ತೋಟಗಾರಿಕಾ ಇಲಾಖೆಯಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಸುಮಾರು 200 ತರಹದ ಈ ವಿಧ ವಿಧವಾದಂತಹ ಹೂಗಳನ್ನು ಬೆಳೆದಿದ್ದಾರೆ. ಸೊ ರೈತರು ಸಹಿತ ಬೆಳಿಬೋದು. ಹಂಗೆ ನೋಡಿಬಿಡಿ, ಈ ಎತ್ತಿನ ಗಾಡಿ, ಕಟ್ಟಿಗೆ ಗಾಡಿ ಅಂತ ಕರಿತಾ ಇದ್ದಾರೆ. ಈ ಕಟ್ಟಿಗೆ ಗಾಡಿಗೆ ಅಲಂಕೃತ ಮಾಡಿದ್ದಾರೆ ಈ ತೆಂಗಿನ ಗರಿಯಿಂದ. ಅದೇ ರೀತಿಯಾಗಿ ರೈತರು ಬೆಳೆದಂತಹ ಪ್ರತಿಯೊಂದು ತರಕಾರಿಗಳನ್ನು ನೋಡ್ಬೋದು. ಇಲ್ಲಿ ನೋಡಿ, ತೆಂಗಿನ ಗರಿಯಲ್ಲಿ ದೋಣಿ ಮಾಡಿದ್ದಾರೆ. ಅದರಲ್ಲಿ ಕ್ಯಾಪ್ಸಿಕಮ್ಮು, ಹಾಗಲಕಾಯಿ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಮೂಲಂಗಿ ಎಲ್ಲ ತರಹದ ಬೆಳೆಗಳನ್ನು ಸಹಿತ ಈ ಕೃಷಿ ಇಲಾಖೆ ಹಾಗೂ ತೋಟಗಾರಿಕಾ ಇಲಾಖೆ ಬೆಳೆಗಳನ್ನು ಈ ಡೆಮೋನ್ಸ್ಟ್ರೇಷನ್ ಮಾಡಿದ್ದಾರೆ. ಹಂಗೆ ನೋಡಿಬಿಡಿ. ಇವು ನಿಮಗೆ ಫಲಪುಷ್ಪ ಪ್ರದರ್ಶನ ಅಂದರೆ ನಿಮಗೇನು ಹೇಳ್ತಿದ್ದಾರೆ ಅಂದರೆ, ಶುಭ ಸಮಾರಂಭಗಳಿಗೆ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ವ, ಮದುವೆಗಳಿಗೆ ಸುಮಾರು ಈ ರೀತಿಯಾದಂತಹ ಹೂಗಳನ್ನು ಬೆಳಿಬೋದು. ಹೆಚ್ಚಿನ ಮಾಹಿತಿ ತೋಟಗಾರಿಕೆ ಇಲಾಖೆನ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಏನು ನೋಡ್ಬೋದು ಅಂದರೆ, ಜೇನು ಕೃಷಿಯ ಬಗ್ಗೆ ರೈತರಿಗೆ ಅವೇರ್ನೆಸ್ ಮೂಡುವಂತಹ ಸಂದರ್ಭದಲ್ಲಿ ಈ ಜೇನು ಹುಳಗಳ ಡೆಮೋ ಮಾಡಿದ್ದಾರೆ. ಈ ಹೂಗಳಿಂದ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಒಮ್ಮೆ ಕಣ್ ತುಂಬಿಕೊಳ್ಳಿ. ನಿಮಗೇನು ಅನ್ನಿಸ್ತೋ ಈ ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಾವು ಪಕ್ಕದಲ್ಲಿ ಬಂದರೆ ಈ ವಿಕೆಟು, ಕ್ರಿಕೆಟು, ಬ್ಯಾಟ್ ಇಟ್ಟಿದ್ದಾರೆ. ಕ್ರಿಕೆಟ್ ಟೀಮ್ ನಮ್ಮ ಕರ್ನಾಟಕದ ಸುಮಾರು ಈ ಇಂಡಿಯನ್ ಟೀಮಲ್ಲಿ ಆಡ್ತಿದ್ದಾರೆ. ಸೊ ಹಾಗಾಗಿ ಈಗ ನಡೀತಿರುವಂತಹ ವರ್ಲ್ಡ್ ಕಪ್ಪು 2020 ಇರೋದ್ರಿಂದ, ವರ್ಲ್ಡ್ ಕಪ್ ಕ್ರಿಕೆಟ್ ಇರೋದ್ರಿಂದ ಆ ಪ್ಲೇಯರ್ಗಳನ್ನು ಈ ಕಲ್ಲಂಗಡಿಯಲ್ಲಿ ಕೆತ್ತನೆ ಮಾಡಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಫ್ರೆಂಡ್ಸ್, ಎಷ್ಟು ಅಟ್ರಾಕ್ಷನ್ಸ್ ಇದಾವೆ ಅಂದರೆ, ಈ ಡೆಕೋರೇಟಲ್ಲಿ ಬೆಳೆಯುವಂತಹ ಗಿಡಗಳನ್ನು ತುಂಬ ಅಲಂಕೃತವಾಗಿದ್ದಾವೆ. ಸೊ ಈ ರೀತಿಯಾಗಿ ಬೆಳೆದು ಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು. ಅಟ್ರಾಕ್ಷನ್ ಇದೆ. ಸೊ ನಾವು ಮುಂದೆ ನೋಡ್ತಾ ಇದ್ದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆದಿರುವಂತಹ ಹಣ್ಣುಗಳು, ತರಕಾರಿಗಳು, ಹೂಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಪ್ರಗತಿಪರ ರೈತರು ಬೆಳೆದಂತಹ ಪ್ರತಿಯೊಂದು ಹಣ್ಣುಗಳನ್ನು, ತರಕಾರಿಗಳನ್ನು ಇಲ್ಲೊಂದು ಡೆಮೋ ಮಾಡಿದ್ದಾರೆ. ವಿತ್ ಅಡ್ರೆಸ್ ಎಲ್ಲ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕು, ಆಮೇಲೆ ಹಿರಿಯೂರು ತಾಲೂಕು. ನೋಡಿ, ಬೂದುಗುಂಬಳಕಾಯಿ ಎಷ್ಟೆಷ್ಟು ದಪ್ಪ ಇದೆ ನೋಡಿ. ಹಾಗಲಕಾಯಿ, ಸೀತಾಫಲ, ದಾಳಿಂಬೆ, ಪಪ್ಪಾಯಿ, ಹೂವು, ನಿಂಬೆ, ತೆಂಗಿನಕಾಯಿ, ಕಲ್ಲಂಗಡಿ, ಕರ್ಬೂಜ. ಸೊ ಇಲಾಖೆಯವರು ಇಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಸೊ ಈ ರೈತರಿಗೂ ಬಹುಮಾನ ಇದೆ ಅನ್ಸ್ಕೊತೀನಿ. ಸೊ ಹಂಗಾಗಿ ಇಲ್ಲಿ ವೀಕ್ಷಣೆ ಮಾಡಿ ಆ ಬಹುಮಾನಕ್ಕೆ ಕಲೆಕ್ಷನ್ ನಡೀತಾ ಇದೆ ಅನಿಸುತ್ತೆ. ನೋಡಿ, ಅಡಿಕೆ ಸ್ನೇಹಿತರೆ, ಇಂಥ ಹೂಗಳು, ತರಕಾರಿ ಇಲ್ಲ ಅನ್ನೋಕ್ಕಿಲ್ಲ. ಪ್ರತಿಯೊಂದೂ ಸಹಿತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬಯಲು ಸೀಮೆಯ ನಾಡಿನಲ್ಲಿ ಅತಿ ಕಮ್ಮಿ ಮಳೆ ಬೀಳುವಂಥ ಪ್ರದೇಶ ಚಿತ್ರದುರ್ಗ, ಚಳ್ಳಕೆರೆಯಲ್ಲಿ ಕೆಲವೊಂದು ಬೆಳೆಯೋಕ್ಕೆ ಆಗದೇ ಇರುವಂತಹ ಬೆಳೆಗಳನ್ನ ಬೆಳೆದಿದ್ದಾರೆ. ಅದನ್ನು ಡೆಮೋ ತೋರಿಸಿ ಇಟ್ಟಿದ್ದಾರೆ. ನೋಡಿ, ಅಲ್ಲಿ ಇದೆಲ್ಲ ಕಾಳುಮೆಣಸು ಇದೆ, ಕಾಫಿ ಇದೆ, ಏಲಕ್ಕಿ ಇದೆ. ನೋಡಿ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅದು ಕಾಳುಮೆಣಸು. ಇಲ್ಲಿ ಏಲಕ್ಕಿ ಇದೆ ನೋಡಿ. ಇದು ಹೊಳಲ್ಕೆರೆ ತಾಲೂಕವರು. ಇದು ಏಲಕ್ಕಿ ಗಿಡ. ಇಲ್ಲಿ ನೋಡಿ ಹಾಕಿದ್ದಾರೆ ಬೋರ್ಡ್. ಮೂರು ಸಿಗ್ತಾ ಇಲ್ಲ, ಕೈಗೆ ತಗೊಂಡು ತೋರಿಸ್ಬೋದಾಗಿತ್ತು. ಆಲ್ಮೋಸ್ಟ್ ಎಲ್ಲ ಬೆಳೆನೂ ಬೆಳೆದಿದ್ದಾರೆ. ಅಲ್ಲಿದೆ ಕಾಫಿ, ಅಲ್ಲ ಪೆಪ್ಪರ್, ಕಾಳುಮೆಣಸು ಅಂತಾರಲ್ಲ, ಅಲ್ಲಿ 3 ರೈತರು ಕಾಳುಮೆಣಸು ಇಟ್ಟಿದ್ದಾರೆ. ಮತ್ತು ಏಲಕ್ಕಿ ಇದೆ, ಡ್ರ್ಯಾಗನ್ ಇದೆ, ಅರಿಶಿನೂ ಬೆಳೆದಿದ್ದಾರೆ ಸ್ನೇಹಿತರೆ. ಇಲ್ಲಿದೆ ಅರಿಶಿನ, ನೋಡಿದೆ ಆಗಲೇ. ಆಲ್ಮೋಸ್ಟ್ ನಾನು ನೋಡಿರೋವೆ. ಇಲ್ಲಿ ಬಂದಿದೆ, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅರಿಶಿನ, ಪೋಲಾರ ಹಟ್ಟಿ ಇಟ್ಟಿದೆ. ಹಾಗಲಕಾಯಿ ಇದೆ, ಅದು ಆ ಕಡೆ ಇದೆ. ಧನುಂಜಯ ಕೃಷ್ಣಾರೆಡ್ಡಿ ಅಂತೆ, GK ಹಳ್ಳಿ. ನೋಡಿ, ಅರಿಶಿನ ಹಾಕಿದ್ದಾರೆ. ಸುಮಾರು ರೈತರು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೆದಿದ್ದಾರೆ. ನೋಡಿ, ಇಲ್ಲಿದೆ ಅರಿಶಿನ, ಸುನಂದ ಅಂತೆ. ನೋಡಿ, ಎಷ್ಟು ದೊಡ್ಡ ಬಾಳೆ ಗೊನೆ. ಇದೆಲ್ಲ ರೈತರು ಬೆಳೆದಂತಹ ಬೆಳೆಗಳನ್ನು ಇಲ್ಲಿ ಡೆಮೋ ಮಾಡಿದ್ದಾರೆ. ಸೊ ಈ ಕಡೆ ಬಂದರೆ ಫ್ಲವರ್ ಗಿಡಗಳು ಎಷ್ಟು ಚೆನ್ನಾಗಿ ಕಾಂಟ್ರೇಷನ್ ಹಾಕಿದ್ದಾರೆ ನೋಡಿ. ಸಾಲು ಮರದ ತಿಮ್ಮಕ್ಕ ಇವಾಗ ರಾತ್ರಿ ಅಷ್ಟೊಂದು ಫಿನಿಶಿಂಗ್ ಅದನ್ನು ಬಂದಿರಲಿಲ್ಲ, ಈಗ ಚೆನ್ನಾಗಿ ಕಾಣ್ತಿದೆ. ಇದು ಸೂಪರ್ ಚೆನ್ನಾಗಾಗಿದೆ. ಆಲ್ರೆಡಿ ಸಾಲು ಮರದ ತಿಮ್ಮಕ್ಕನ ಸ್ಟ್ಯಾಚು ಮಾಡಿದ್ದಾರೆ. ಸೊ ಎಲ್ಲರೂ ಗಿಡಗಳನ್ನು ಬೆಳೆಸಿ, ನಾಡನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ ಅಂತ ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತೀನಿ ಸ್ನೇಹಿತರೆ. ನೋಡಿ, ನವೀನ್ ಬೇಂದ್ರೆ ಅವರು ಈ ಕಲಾಕೃತಿಯನ್ನು ಮಾಡಿದ್ದಾರೆ. ಏಳೊಳಿಯ ಸರ್ಪದ ಮೇಲೆ ಕೂರಿತಿರುವಂತಹ ಶ್ರೀಕೃಷ್ಣ. ಅದೇ ರೀತಿ ನಾವು ಪಕ್ಕದಲ್ಲಿ ಬಂದರೆ
ಡ್ರಾಯಿಂಗ್ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ನೋಡಿ. ಆಲ್ಮೋಸ್ಟು ಇಲ್ಲಿ ತುಂಬ ಡ್ರಾಯಿಂಗ್ ಮಾಡಿದ್ದಾರೆ, ಅದರಲ್ಲಿ ಚಿತ್ರದುರ್ಗದ್ದು ಅತಿ ಹೆಚ್ಚಿನದಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ಅತ್ಯದ್ಭುತವಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಈ ಒಂದು ಪುಷ್ಪ ಮೇಳದಲ್ಲಿ ಕಲಾ ಪ್ರದರ್ಶನ ಮಾರಾಟ ಇದೆಯಂತೆ, ಯಾರಿಗಾದ್ರು ಬೇಕನ್ನೋರು ಇದನ್ನ ಕೊಂಡ್ಕೊಬೋದು. ಇಷ್ಟ ಆದವು, ಚೆನ್ನಾಗಿದೆ ವರ್ಕು, ಹ್ಯಾಂಡ್ ವರ್ಕ್ ಎಲ್ಲ ನೋಡಿ. ರೈತರ ಮನೆ ಡೆಮೋ ಹೆಂಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಡಿಫ್ರೆಂಟ್ ಮಾಡ್ತಿದ್ದಾರೆ ಈ ಒಂದು ಪುಷ್ಪ ಮೇಳದಲ್ಲಿ ನೋಡಿ. ಇದು ಹಿರಿಯೂರು ತಾಲೂಕು ಅಥವಾ ಧರ್ಮಪುರ ಹೋಬಳಿಯಲ್ಲಿರುವಂತಹ ರೈತರು ಬೆಳೆದಂತಹ ಬೆಳೆಗಳನ್ನು ಈ ಭಾಗದಲ್ಲಿ ಇಟ್ಟಿದ್ದಾರೆ. ಸೊ ಆ ಕಡೆ ಎಲ್ಲ ರೈತರು ಬೆಳೆದಂತಹ ಬೆಳೆಗಳನ್ನು ಡೆಮೋ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದು ಒಂದು ಆರ್ಟಿಸ್ಟು. ಸೊ ಇದನ್ನೆಲ್ಲ ತೆಂಗಿನ ಚಿಪ್ಪಿಂದ ಮಾಡಿರೋಂತಹ ಒಂದು ಕಲಾಕೃತಿಗಳು. ಸೊ ದೊಡ್ಡ ಕಲೆಗೆ ಎಲ್ಲೆಲ್ಲಿ ಬೆಲೆ ಇದೆ ಅನ್ನೋದಕ್ಕೆ ಇಲ್ಲಿ ಕಾಣ್ಬೋದು. ಯಾವುದೇ ರೀತಿಯಾದಂಥ ಸಿಗುವಂತಹ ಮನೆಗಳಿಂದ ಸಿಗುವಂತಹ ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು 33ನೇ ಫಲಪುಷ್ಪ ಪ್ರದರ್ಶನ. ಆಲ್ಮೋಸ್ಟು ಲೆಂತಿ ಆಗಿದೆ ಅಂತ ಅಂದ್ಕೊಂತೀನಿ. ಸಂಪೂರ್ಣವಾಗಿ ನೋಡಿ. ಸೊ ಯಾರೆಲ್ಲ ಬಂದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.